ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರೀತಿಯಾದದ್ದನ್ನು ಕಳೆದುಕೊಂಡು ಕಣ್ಣೀರು ಇಡುತ್ತಿದ್ದೀರಾ? ಕಳೆದು ಹೋದ ನೆಮ್ಮದಿ, ಮುರಿದು ಹೋದ ಸಂಬಂಧ ಅಥವಾ ಕೈ ತಪ್ಪಿದ ಹಣ ಇನ್ನು ಎಂದಿಗೂ ಸಿಗುವುದಿಲ್ಲ ಅಂತ ಧೃತಿಗೆಟ್ಟಿದ್ದೀರಾ? ಹಾಗಾದರೆ ಇವತ್ತು ಬಾಬಾ ನಿಮ್ಮ ಸಾಯಿ ತ್ರಿಲೋಕೇಶು ಚಾನಲ್ ಮೂಲಕ ನಿಮಗೊಂದು ಪವಾಡದ ಸಂದೇಶವನ್ನು ಕಳುಹಿಸಿದ್ದಾರೆ. ಹೌದು, ನೀವು ಕಳೆದುಕೊಂಡದ್ದು ಮುಗಿದು ಹೋಗಿಲ್ಲ, ಅದು ಸರಿಯಾದ ಸಮಯಕ್ಕೆ ಕಾಯುತ್ತಾ ಇದೆ ಅಷ್ಟೇ. ಬಾಬಾರವರ ಈ ಧ್ವನಿ ಇವತ್ತು ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಅಂದರೆ ನಿಮ್ಮ ಕಣ್ಣೀರು ಒರೆಸೋಕೆ ಸ್ವತಃ ಸಾಯಿನಾಥರವರೇ ನಿರ್ಧಾರ ಮಾಡಿದ್ದಾರೆ ಎಂದು ಅರ್ಥ. ಆ ಪವಾಡ ಏನು ಅಂತ ತಿಳಿಯೋಕೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಮಿಸ್ ಮಾಡದೆ ಪೂರ್ತಿಯಾಗಿ ಕೇಳಿ. ಬಾಬಾ ಹೇಳುತ್ತಾರೆ, ನನ್ನ ಮಗುವೆ, ನೀನು ಏನನ್ನು ಕಳೆದುಕೊಂಡಿದ್ದೀಯಾ ಎಂದು ನನಗೆ ಗೊತ್ತು. ಕೆಲವೊಮ್ಮೆ ಮನುಷ್ಯ ಹಣ ಕಳೆದುಕೊಳ್ಳುತ್ತಾನೆ, ಕೆಲವೊಮ್ಮೆ ಸಂಬಂಧವನ್ನು, ಮತ್ತು ಅತ್ಯಂತ ದುಃಖದ ಸಂಗತಿ ಎಂದರೆ ಅವನು ತನ್ನನ್ನೇ ತಾನೇ ಕಳೆದುಕೊಂಡಾಗ. ನೀನು ಆ ಶೂನ್ಯತೆಯನ್ನು ಅನುಭವಿಸಿದ್ದೀಯಾ ಅಲ್ಲವೇ? ರಾತ್ರಿಯ ನಿಶ್ಶಬ್ದದಲ್ಲಿ ಈಗ ನಿನ್ನ ಬಳಿ ಇಲ್ಲದಿರುವ ಆ ವಸ್ತುಗಳನ್ನು ನೆನೆಸಿಕೊಂಡಾಗ ನಿನ್ನ ಮನಸ್ಸು ಭಾರವಾಗುತ್ತದೆ. ಕೈಯಿಂದ ಜಾರಿ ಹೋದದ್ದು ಇನ್ಯಾವತ್ತೂ ಮರಳಿ ಬರುವುದಿಲ್ಲ ಎಂದು ನೀನು ಯೋಚಿಸುತ್ತಿದ್ದೀಯಾ? ಆದರೆ ನೆನಪಿಡು, ನಾನು ನಿನ್ನ ಸಾಯಿ. ಯಾರು ನನ್ನ ಚರಣಗಳಿಗೆ ಬರುತ್ತಾರೆಯೋ ಅವರನ್ನು ಯಾವುದೂ ಶಾಶ್ವತವಾಗಿ ಕಳೆದು ಹೋಗುವುದಿಲ್ಲ. ನೀನು ಕಳೆದುಕೊಂಡದ್ದು ನಿಜವಾಗಿ ಒಂದು ಶುದ್ಧೀಕರಣವಾಗಿತ್ತು. ಕೆಲವೊಮ್ಮೆ ನಾವು ನಮ್ಮ ಪ್ರಗತಿಗೆ ಅಡ್ಡವಾಗಿರುವ ವಸ್ತುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತೇವೆ. ನೀನು ಮುಂದೆ ಸಾಗದಂತೆ ತಡೆಯುತ್ತಿದ್ದ ಎಲ್ಲವನ್ನೂ ನಾನು ಕಿತ್ತುಕೊಂಡೆ. ಇದರಿಂದ ನಿನಗೆ ನಿಜವಾಗಿಯೂ ಅರ್ಹವಾಗಿರುವುದನ್ನು ನಾನು ನೀಡಬಲ್ಲೆ. ಈ ಕಳೆದುಕೊಳ್ಳುವಿಕೆ ನಿನ್ನ ಸೋಲಲ್ಲ, ಅದು ನಿನ್ನನ್ನು ಸಿದ್ಧಪಡಿಸಲಾಗದ ಒಂದು ಹೊಸ ದಾರಿ. ಯಾವ ವಿಷಯ ಹೋಗಿದ್ದಕ್ಕೆ ನೀನು ಇವತ್ತು ಅಳುತ್ತಿದ್ದೀಯೋ ಅದು ಹೋಗಿದ್ದೇ ನಿನಗೆ ಸಿಕ್ಕ ಅತಿ ದೊಡ್ಡ ವರಮಾನ ಎಂದು ನಾಳೆ ನಿನಗೆ ಅರ್ಥವಾಗುತ್ತದೆ. ಈಗ ಗಮನವಿಟ್ಟು ಕೇಳು, ಏಕೆಂದರೆ ಇವು ನನ್ನ ಮಾತುಗಳಲ್ಲ, ನಿನ್ನ ವಿಧಿಯ ಧ್ವನಿ. ನೀನು ಕಳೆದು ಹೋದ ಸಂತೋಷಗಳನ್ನು ಈಗ ಮರಳಿ ಬರುತ್ತಿವೆ. ಮುರಿದು ಹೋಗಿದ್ದ ಸಂಬಂಧಗಳು ಮತ್ತೆ ಸೂಕ್ಷ್ಮತೆ ಬರಲಿದೆ. ನೀನು ಕಳೆದುಕೊಂಡ ಅವಕಾಶಗಳು ಯಾವುದಾದರೂ ಒಂದು ಹೊಸ ರೂಪದಲ್ಲಿ ನಿನ್ನ ಮುಂದೆ ಬಂದು ನಿಲ್ಲಲಿವೆ. ಆದರೆ ಒಂದು ಷರತ್ತಿದೆ, ಅದನ್ನು ಗುರುತಿಸಲು ನೀನು ನಿನ್ನ ಅಹಂಕಾರದ ಕಣ್ಣುಗಳನ್ನು ಮುಚ್ಚಬೇಕು ಮತ್ತು ವಿಶ್ವಾಸದ ಕಣ್ಣುಗಳನ್ನು ನೀನು ತೆರೆಯಬೇಕು. ನಾನು ಪ್ರತಿ ಕ್ಷಣವೂ ನಿನ್ನ ಜೊತೆ ಇರುವುದನ್ನು ನಿನಗೆ ನೋಡಲು ಸಾಧ್ಯವಾಗುತ್ತಿದೆಯೇ? ಬಾಬಾ, ನಾನು ಏನು ಮಾಡಬೇಕು ಎಂದು ನೀನು ಕೇಳುತ್ತೀಯಾ? ನೀನು ಕೇವಲ ತಾಳ್ಮೆಯನ್ನು ಇಟ್ಟುಕೊಳ್ಳಬೇಕು. ನಾವು ಕಳೆದು ಹೋದ ವಸ್ತುವಿಗಾಗಿ ಅತಿಯಾಗಿ ಗಾಬರಿಗೊಂಡಾಗ ನಮ್ಮದೇ ಶಕ್ತಿಯಿಂದ ಅದರ ದಾರಿಯನ್ನು ನಾವೇ ತಡೆದು ಬಿಡುತ್ತೇವೆ. ಇವತ್ತಿನಿಂದ ಆ ಚಿಂತೆಗಳನ್ನು ನನಗೆ ಒಪ್ಪಿಸಿ ಬಿಡು. ನೀನು ಕಳೆದುಕೊಂಡಿದ್ದರ ಜಾಗದಲ್ಲಿ ನಾನು ಏನು ನೀಡಲಿದ್ದೇನೆ ಎಂಬುದಕ್ಕೆ ನೀನು ಕಾಯಬೇಕು. ನೀನು ಬರಿಗೈಯಲ್ಲಿ ಇರುವುದಿಲ್ಲ. ನೀನು ಎಂದು ಕನಸಿನಲ್ಲೂ ಯೋಚಿಸದ ಎಲ್ಲವೂ ನನ್ನ ಜೋಳಿಗೆಯಲ್ಲಿ ನಿನಗಾಗಿ ಇದೆ. ನನ್ನ ಮಗುವೆ, ನೀನು ಅತಿಯಾಗಿ ಅತ್ತಾಗ ಅಥವಾ ಯಾವುದೋ ವಸ್ತುವಿಗಾಗಿ ಹಪಹಪಿಸಿದಾಗ ಅದು ನಿನಗಿಂತ ಇನ್ನೂ ದೂರ ಓಡುತ್ತದೆ ಎಂಬುದನ್ನು ನೀನು ಗಮನಿಸಿದ್ದೀಯಾ? ಏಕೆಂದರೆ ನೀನು ಆ ವಸ್ತುವನ್ನು ಕರಗುವಿಕೆ ಅಥವಾ ಕೊರತೆಯ ಭಾವನೆಯಿಂದ ಕೇಳುತ್ತೀಯಾ? ಇವತ್ತಿನಿಂದ ನೀನು ನಿನ್ನ ಆಲೋಚನೆಯನ್ನು ಬದಲಾಯಿಸಬೇಕು. ನನ್ನ ಬಳಿ ಅದು ಇಲ್ಲ ಎಂದು ನೀನು ಯೋಚಿಸಬಾರದು. ಬದಲಿಗೆ ಅದು ನನ್ನ ಕಡೆಗೆ ಮರಳಿ ಬರುತ್ತಿದೆ ಎಂದು ನೀನು ಅನುಭವಿಸಬೇಕು. ನೀನು ಕಳೆದುಕೊಂಡ ವಸ್ತುವಿನ ಚಿತ್ರವನ್ನು ನಿನ್ನ ಮನಸ್ಸಿನಲ್ಲಿ ಮೂಡಿಸಬೇಡ. ಬದಲಿಗೆ ಅದರ ಸಂತೋಷವನ್ನು ನೀನು ಅನುಭವಿಸು.
ನೀನು ಕೃತಜ್ಞತೆಯಿಂದ ನನ್ನನ್ನು ಕರೆದಾಗ ಬ್ರಹ್ಮಾಂಡದ ಎಲ್ಲ ಶಕ್ತಿಗಳು ಆ ಕಳೆದು ಹೋದ ವಸ್ತುವನ್ನು ನಿನ್ನ ಬಳಿಗೆ ಮರಳಿ ತರಲು ಮಣಿಯುತ್ತವೆ. ನಾನು ಕೇವಲ ಒಂದು ಪ್ರತಿಧ್ವನಿಯಂತೆ ನಿನ್ನ ಬಳಿಗೆ ಮರಳಿ ಬರುತ್ತೇನೆ. ಎಂತಹ ಕರೆಯು, ಅಂತಹ ಫಲಿತಾಂಶ. ನಾನು ಯಾವಾಗಲೂ ಮುಚ್ಚಿ ಬಿಟ್ಟಿರುವ ಹಳೆಯ ನೆನಪುಗಳ ಆ ಕೋಣೆಯಲ್ಲಿ ನೀನು ಆಗಾಗ ಕುಳಿತಿರುತ್ತೀಯ. ನೀನು ಅದೇ ಕೋಣೆಯಲ್ಲಿ ಕುಳಿತಿದ್ದರೆ ಹೊಸ ಸಂತೋಷಗಳು ನಿನ್ನನ್ನು ಹೇಗೆ ತಲುಪುತ್ತವೆ? ನಿನ್ನ ಜೀವನದಿಂದ ಹೋದ ಜನರನ್ನು ಹೋಗಲು ಬಿಡು. ಹೋದ ಹಣಕ್ಕಾಗಿ ಶೋಕಿಸಬೇಡ. ನೆನಪಿಡು, ನಿನಗೆ ಯಾವುದು ಅತ್ಯುತ್ತಮವೋ ಅದನ್ನೇ ನಾನು ಮರಳಿ ನೀಡುತ್ತೇನೆ. ಒಂದು ವೇಳೆ ಆ ವಸ್ತು ಅಥವಾ ವ್ಯಕ್ತಿ ನಿನಗೆ ಹಾನಿಕಾರವಾಗಿದ್ದರೆ ನಾನು ಅದನ್ನು ಮರಳಿ ನೀಡುವುದಿಲ್ಲ. ಬದಲಿಗೆ ಅದರ ಜಾಗದಲ್ಲಿ ಅದಕ್ಕಿಂತಲೂ ಹೆಚ್ಚು ಉತ್ತಮವಾದ ಮತ್ತು ಅಮೂಲ್ಯವಾದ ವಸ್ತುವನ್ನು ನಿನಗೆ ದಯಪಾಲಿಸುತ್ತೇನೆ. ನೀನು ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಡಬಲ್ಲೆಯಾ? ಮುಂದಿನ ಕೆಲವು ದಿನಗಳಲ್ಲಿ ನಿನ್ನ ಸುತ್ತಮುತ್ತ ಕೆಲವು ವಿಚಿತ್ರ ಆದರೆ ಸಕಾರಾತ್ಮಕ ಬದಲಾವಣೆಗಳು ನಿನಗೆ ಅರಿವಾಗುತ್ತವೆ. ಹಳೆಯ ಸ್ನೇಹಿತನೊಬ್ಬನ ಕರೆ ನಿನಗೆ ಹಠಾತ್ತಾಗಿ ಬರಬಹುದು. ಯಾವುದೋ ಪರಿಹಾರಕ್ಕಾಗಿ ನೀನು ವರ್ಷಗಳಿಂದ ಪರದಾಡುತ್ತಿದ್ದೀಯೋ ಅದು ನಿನಗೆ ಸಿಗಬಹುದು. ಅವು ಆಕಸ್ಮಿಕವಲ್ಲ, ಅವು ನನ್ನ ಉಪಸ್ಥಿತಿಯ ಪುರಾವೆಗಳು. ನೀನು ಯಾವುದೇ ಪ್ರಯತ್ನ ಈಗ ವ್ಯರ್ಥವಾಗಿಲ್ಲ ಎಂಬ ಅರಿವನ್ನು ಮೂಡಿಸಲು ನಾನು ಬಂದಿದ್ದೇನೆ. ನಿನ್ನ ಶ್ರಮ, ನಿನ್ನ ಸಬೂರಿ ಮತ್ತು ನಿನ್ನ ಶ್ರದ್ಧೆ ಇವೆಲ್ಲವುಗಳ ಫಲ ಈಗ ಹಣ್ಣಾಗಿದೆ. ಸಿದ್ಧನಾಗಿರು, ಏಕೆಂದರೆ ನನ್ನ ಕೃಪೆಯ ಮಳೆ ಈಗ ಸುರಿಯಲಾರಂಭಿಸಿದೆ. ಈಗ ನಿನ್ನ ಕೈಯನ್ನು ನನ್ನ ಕೈಯಲ್ಲಿ ಕೊಡು. ನೀನು ತುಂಬ ದಣಿದಿದ್ದೀಯ, ನನಗೆ ಗೊತ್ತು. ನೀನು ಜಗತ್ತಿನ ಪ್ರತಿಯೊಂದನ್ನು ಸರಿಪಡಿಸಲು ಪ್ರಯತ್ನಿಸಿದೆ, ಆದರೆ ಏನೂ ಬದಲಾಗಲಿಲ್ಲ. ಈಗ ಸೋಲನ್ನು ಒಪ್ಪಿಕೋ, ಆದರೆ ನನ್ನಿಂದಲ್ಲ, ನಿನ್ನ ಆ ಚಿಂತೆಗಳಿಂದ. ನಿನ್ನ ಎಲ್ಲ ತೊಂದರೆಗಳನ್ನು ನನ್ನ ಚರಣಗಳಲ್ಲಿ ತಂದು ಇಟ್ಟುಬಿಡು. ಯಾವ ಕ್ಷಣದಲ್ಲಿ ನೀನು ಎಲ್ಲವನ್ನೂ ನನಗೆ ಒಪ್ಪಿಸುತ್ತೀಯೋ ಅದೇ ಕ್ಷಣದಿಂದ ನನ್ನ ಕೆಲಸ ಶುರುವಾಗುತ್ತದೆ. ನೀನು ಕೇವಲ ಪ್ರೇಕ್ಷಕನಾಗಿ ನೋಡು, ನಾನು ನಿನ್ನ ಚೆಲ್ಲಾಪಿಲ್ಲಿಯಾದ ಜಗತ್ತನ್ನು ಹೇಗೆ ಮರಳಿ ಜೋಡಿಸುತ್ತೇನೆ ಎಂದು. ನನ್ನ ಮಗುವೇ, ನಿನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಯಾವಾಗಲೂ ಇದ್ದೇ ಇರುತ್ತದೆ ಎಂದು ನನಗೆ ಗೊತ್ತು. ನಿಜವಾಗಿಯೂ ಅದು ಮರಳಿ ಬರುತ್ತದೆಯೇ? ನನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ ತಾನೇ ಎಂದು ನೀನು ಪದೇ ಪದೇ ನಿನ್ನನ್ನೇ ಕೇಳಿಕೊಳ್ಳುತ್ತೀಯ. ಕೇಳು, ಯಾವ ಕ್ಷಣದಲ್ಲಿ ನೀನು ನನ್ನ ಮೇಲೆ ಪೂರ್ಣ ವಿಶ್ವಾಸ ಇಟ್ಟೆಯೋ ಅದೇ ಕ್ಷಣದಲ್ಲಿ ಆ ವಸ್ತು ಅಥವಾ ಆ ಸಂಬಂಧ ನಿನ್ನದಾಗಿ ಬಿಟ್ಟಿದೆ. ಸಮಯದ ಅಂತರ ಕೇವಲ ಇದಕ್ಕಿದೆ. ನಿನ್ನ ಶ್ರದ್ಧೆ ಎಷ್ಟು ಆಳವಾಗಿದೆ ಎಂದು ನಾನು ನೋಡಲು. ಎಲ್ಲವೂ ಸಿಕ್ಕಾಗ ಮಾಡುವಂಥದ್ದು ವಿಶ್ವಾಸವಲ್ಲ. ಸುತ್ತಲೂ ಕತ್ತಲೆಯಿಂದ ಏನೂ ಕಾಣಿಸದೇ ಇರುವಾಗ ಮಾಡುವುದೇ ನಿಜವಾದ ವಿಶ್ವಾಸ. ಆ ಕತ್ತಲೆಯಲ್ಲೂ ನೀನು ನನ್ನ ಕೈ ಹಿಡಿದುಕೊಂಡಿರಬಲ್ಲೆಯಾ? ಈಗ ನೀನು ತುಂಬ ದಿನಗಳಿಂದ ಕೇಳಲು ಬಯಸುತ್ತಿದ್ದ ಆ ಮಾತುಗಳಿಗಾಗಿ ನಿನ್ನ ಕಿವಿಗಳನ್ನು ಸಿದ್ಧಪಡಿಸಿಕೋ. ನಿನ್ನ ಜೋಳಿಗೆಯ ಶೂನ್ಯತೆಯ ಸಮಯ ಈಗ ಮುಗಿಯುತ್ತಿದೆ. ನೀನು ಕಾಯುತ್ತಿದ್ದ ಆ ಸೂಚನೆಗಳು ಶೀಘ್ರದಲ್ಲೇ ನಿನಗೆ ಸಿಗಲಿವೆ. ಕೆಲವೊಮ್ಮೆ ಹೂ ಉದುರುವುದರಿಂದ, ಕೆಲವೊಮ್ಮೆ ಹಕ್ಕಿಯ ಚಿಲಿಪಿಲಿಯಿಂದ, ಮತ್ತು ಕೆಲವೊಮ್ಮೆ ಅಪರಿಚಿತರು ಆಡುವ ಮಾತುಗಳಿಂದ ನಾನು ನಿನಗೆ ಹೇಳುತ್ತೇನೆ, ನಾನು ಬಂದು ಬಿಟ್ಟಿದ್ದೇನೆ. ನೀನು ಕಳೆದುಕೊಂಡದ್ದು ಮರಳಿ ಬರುತ್ತಿದೆ, ಆದರೆ ಈಗ ಅದು ಮೊದಲಿಗಿಂತಲೂ ಹೆಚ್ಚು ಪರಿಪೂರ್ಣ ಮತ್ತು ಅಮೂಲ್ಯವಾಗಿ ಬರಲಿದೆ. ನನ್ನ ಉಪಸ್ಥಿತಿಯ ಆ ಸುಗಂಧವನ್ನು ನಿನಗೆ ಅನುಭವಿಸಲು ಸಾಧ್ಯವಾಗುತ್ತಿದೆಯೇ? ಈಗ ನಿನ್ನ ಕಣ್ಣೀರನ್ನು ಒರೆಸಿಕೋ, ಏಕೆಂದರೆ ನಿನ್ನ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗಲಿದೆ. ನೀನು ಕಳೆದುಕೊಂಡದ್ದು ಒಂದು ಅನುಭವವಾಗಿತ್ತು, ನಿನಗೆ ಸಿಗಲಿರುವ ನನ್ನ ಆಶೀರ್ವಾದವಾಗಿರುತ್ತದೆ. ನೀನು ಈಗ ಮೊದಲಿನಂತಿದ್ದ ವ್ಯಕ್ತಿಯಾಗಿ ಉಳಿಯುವುದಿಲ್ಲ. ನೀನು ಈಗ ಒಬ್ಬ ಸಾಯಿಯ ಭಕ್ತ, ನೋವನ್ನು ತಡೆದುಕೊಂಡವನು, ಈಗ ಪವಾಡವನ್ನು ಜೀವಿಸುವ ಧೈರ್ಯ ಮಾಡಿದವನು. ಇವತ್ತಿನ ದಿನ ನಿನ್ನ ಜೀವನದ ಆ ಪುಸ್ತಕದ ಪುಟವಾಗಿದೆ. ಎಲ್ಲಿಂದ ನಿನ್ನ ಗೆಲುವಿನ ಹೊಸ ಅಧ್ಯಾಯ ಆರಂಭವಾಗುತ್ತದೆಯೋ ಮುಗುಳ್ನಗು, ಏಕೆಂದರೆ ನಿನ್ನ ಸಾಯಿ ಈಗ ನಿನ್ನ ಜೊತೆಯಲ್ಲಿದ್ದಾನೆ. ನಾನು ಜೊತೆಗಿದ್ದಾಗ ನಿನಗೆ ಯಾವುದೇ ಕೊರತೆ ಇರುವುದಿಲ್ಲ.
ಬಾಬಾ ಹೇಳುತ್ತಾರೆ, ನನ್ನ ಮಗುವೆ, ನಾನು ನಿನಗೆ ಎಷ್ಟು ಹತ್ತಿರವಿದ್ದೇನೆ ಎಂಬುದನ್ನು ನೀನು ಇವತ್ತು ಅನುಭವಿಸಿದೆಯಾ? ಕಳೆದು ಹೋದದ್ದನ್ನು ಮರೆಯುವುದರಲ್ಲೇ ನಿನ್ನ ಒಳಿತಿದೆ. ಏಕೆಂದರೆ ಮರಳಿ ಬರುವುದನ್ನು ನಿನ್ನ ಯೋಚನೆಗಿಂತಲೂ ಮಿಗಿಲಾದುದ್ದಾಗಿದೆ. ಈ ಬದಲಾವಣೆಯನ್ನು ಸ್ವೀಕರಿಸಲು ನೀನು ಸಿದ್ಧನಿದ್ದೀಯಾ? ನಿನ್ನ ಚಿಂತೆಯನ್ನು ಬಿಟ್ಟು ಈಗ ಕೇವಲ ನನ್ನ ಕಡೆಗೆ ಗಮನ ಹರಿಸುತ್ತೇನೆ ಎಂದು ನೀನು ಮಾತು ಕೊಡುತ್ತೀಯಾ? ನನ್ನ ಸಾಯಿ ಯಾವಾಗಲೂ ನಿನ್ನ ಜೊತೆಗಿದ್ದಾನೆ ಮತ್ತು ನೀನು ಯಾವಾಗಲೂ ನನ್ನ ಶರಣದಲ್ಲಿದ್ದೀಯಾ? ನನ್ನ ಪ್ರೀತಿಯ ಮಗುವೆ, ಈಗ ನೀನು ನಿನ್ನನ್ನು ಸಂಪೂರ್ಣವಾಗಿ ನನ್ನ ಪ್ರೇಮದಲ್ಲಿ ವಿಲೀನಗೊಳಿಸಿಕೊಳ್ಳುವ ಸಮಯ ಬಂದಿದೆ. ನೀನು ಕಳೆದುಕೊಂಡದ್ದು ಕೇವಲ ಒಂದು ಆಟಿಕೆಯಾಗಿತ್ತು, ಆದರೆ ನೀನು ಕಳೆದುಕೊಂಡಿರುವುದು ನನ್ನನ್ನು. ಈಗ ನೀನು ಒಬ್ಬಂಟಿಯಲ್ಲ. ನಿನ್ನ ಪ್ರತಿ ಹೃದಯ ಬಡಿತದಲ್ಲೂ ನನ್ನ ಪ್ರತಿಧ್ವನಿ ಇದೆ. ನಿನ್ನ ಮನಸ್ಸಿನಲ್ಲಿ ದೇವಸ್ಥಾನ, ನನ್ನ ಮೇಲಿರುವ ವಿಶ್ವಾಸ, ಅಖಂಡ ದೀಪವನ್ನು ಹಚ್ಚಿಕೋ. ನಾನು ನಿನಗೆ ಮಾತು ಕೊಡುತ್ತೇನೆ, ನಿನ್ನ ಪ್ರತಿ ವ್ಯಾಕುಲತೆಯು ಈಗ ಶಾಂತಿಯಾಗಿ ಬದಲಾಗುತ್ತದೆ. ನೀನು ನನ್ನ ಕಣ್ಣಿನ ತಾರೆ, ನನ್ನ ಪ್ರತಿ ಚಿಂತೆಯ ಕೇಂದ್ರ ಬಿಂದು. ಈಗ ಕೇವಲ ನಿನ್ನ ಕಣ್ಣುಗಳನ್ನು ಮುಚ್ಚು ಮತ್ತು ನಾನು ನಿನ್ನ ತಲೆಯ ಮೇಲೆ ಕೈಯಿಟ್ಟು ನಿನಗೆ ಆಶೀರ್ವದಿಸುತ್ತಿರುವುದನ್ನು ಅನುಭವಿಸು. ನೀನು ಸುರಕ್ಷಿತವಾಗಿದ್ದೀಯಾ? ನೀನು ಪ್ರೀತಿಗೆ ಅರ್ಹನಾಗಿದ್ದೀಯಾ? ಮತ್ತು ನೀನು ಯಾವಾಗಲೂ ನನ್ನವನೇ ಆಗಿರುತ್ತೀಯಾ? ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಇವತ್ತು ಬಾಬಾರ ಈ ಸಂದೇಶವನ್ನು ಕೇಳಿ ನಿಮ್ಮ ಹೃದಯದಲ್ಲಿ ಉಂಟಾದ ಬದಲಾವಣೆಯನ್ನು ನಿಮಗೆ ಅನುಭವಿಸಲು ಸಾಧ್ಯವಾಗುತ್ತಿದೆಯೇ? ನೀವು ವರ್ಷಗಳಿಂದ ಮರಳಿ ಬರಲಿ ಎಂದು ಕಾಯುತ್ತಿದ್ದ ಆ ವಸ್ತು ಅಥವಾ ಆ ಸಂಬಂಧ ಯಾವುದು? ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಯಾವುದೇ ಅನುಮಾನ ಉಳಿದಿದೆಯೇ? ನಿಮ್ಮ ಮಾತು, ನಿಮ್ಮ ಆಸೆ ಹಾಗೂ ನಿಮ್ಮ ಹೃದಯದ ಸ್ಥಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ಬರೆದು ಬಾಬಾರವರೊಂದಿಗೆ ಖಚಿತಪಡಿಸಿಕೊಳ್ಳಿ. ನಾನು ಪ್ರತಿ ಕಮೆಂಟನ್ನು ಬಾಬಾರ ಆಶೀರ್ವಾದ ಎಂದು ತಿಳಿದು ಓದುತ್ತೇನೆ. ಒಂದು ವೇಳೆ ಇವತ್ತಿನ ಈ ಸಂದೇಶ ನಿಮ್ಮ ಆತ್ಮವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಸದ್ಯಕ್ಕೆ ಏನನ್ನು ಕಳೆದುಕೊಂಡ ದುಃಖದಲ್ಲಿರುವ ನಿಮ್ಮ ಪ್ರೀತಿ ಪಾತ್ರರಿಗೆ ಹಂಚಿಕೊಳ್ಳಿ. ಬಹುಶಃ ನಿಮ್ಮ ಒಂದು ಶೇರ್ ಯಾರದ್ದು ಮುರಿದು ಹೋದ ಭರವಸೆಯನ್ನು ಮತ್ತೆ ಜೀವಂತಗೊಳಿಸಬಹುದು. ನೀವು ಬಾಬಾರ ಕೃಪೆ ಹಾಗೂ ನಮ್ಮ ಈ ಆಧ್ಯಾತ್ಮಿಕ ಪರಿವಾರದೊಂದಿಗೆ ಜೊತೆಯಾಗಿರಲು ಬಯಸಿದರೆ ಚಾನಲನ್ನು ಲೈಕ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯಬೇಡಿ. ನಿಮ್ಮ ಒಂದು ಸಣ್ಣ ಹೆಜ್ಜೆ ಬಾಬಾರ ಸಂದೇಶವನ್ನು ಯಾರಿಗೆ ಇದರ ಅತ್ಯಂತ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಿಸುತ್ತದೆ. ಮತ್ತು ಕೊನೆಯದಾಗಿ ಬನ್ನಿ ಎಲ್ಲರಿಗೂ ಒಟ್ಟಾಗಿ ನಾವೆಲ್ಲ ಬಾಬಾರ ಚರಣಗಳಲ್ಲಿ ಪ್ರಾರ್ಥಿಸೋಣ. ಹೇ ಸಾಯಿ ದೇವನೇ, ಈ ವಿಡಿಯೋದ ಮಾಧ್ಯಮದಿಂದ ಇವತ್ತು ಯಾರೆಲ್ಲ ಭಕ್ತರು ನಿಮ್ಮ ಶರಣಕ್ಕೆ ಬಂದಿದ್ದಾರೋ ಅವರೆಲ್ಲರ ಜೀವನ ಕಳೆದು ಹೋದ ಸಂತೋಷ, ಕಳೆದು ಹೋದ ಆತ್ಮ ಗೌರವ ಮತ್ತು ಕಳೆದು ಹೋದ ನೆಮ್ಮದಿಯನ್ನು ಅವರಿಗೆ ಮರಳಿ ಕೊಡು. ಅವರ ದಾರಿಯಲ್ಲಿರುವ ಯಾವುದೇ ಆರ್ಥಿಕ, ದೈಹಿಕ ಅಥವಾ ಮಾನಸಿಕ ಅಡೆತಡೆಗಳನ್ನು ನಿಮ್ಮ ದಿವ್ಯ ಶಕ್ತಿಯಿಂದ ದೂರ ಮಾಡಿ ನಮಗೆ ಶ್ರದ್ಧೆ ಮತ್ತು ಸಬೂರಿಯ ಆ ಅಖಂಡ ವರವನ್ನು ನೀಡಿ. ಇದರಿಂದ ನಾವು ಜೀವನದ ಪ್ರತಿ ಕಠಿಣ ಪರಿಸ್ಥಿತಿಯಲ್ಲೂ ಮುಗುಳ್ನಗುತ್ತಿರೋಣ. ನಾವು ನಮ್ಮ ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಎಲ್ಲವನ್ನೂ ನಿಮ್ಮ ಚರಣಗಳಲ್ಲಿ ಅರ್ಪಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.